ಹಾಲೆಲೂಯಾ! ಗುಡ್ ಮಾರ್ನಿಂಗ್. ಮತ್ತೊಂದು ಪುನರುತ್ಥಾನದ ದಿನವನ್ನು ದೇವರು ಅನುಗ್ರಹಿಸಿದ್ದಾರೆ. ಈ ಭಾನುವಾರ ದೇವರ ಆಲಯಕ್ಕೆ ಹೋಗುವುದಕ್ಕಿಂತ ಮುಂಚೆ ಬನ್ನಿ ಒಂದು ಕ್ಲುಪ್ತವಾದ ದೇವರ ವಾಕ್ಯ ಸಂದೇಶ ಕೇಳೋಣ. ನೀವು ಈಗಾಗಲೇ ನಿಮ್ಮ ಸಭೆಗೆ ಹೊರಟಿರೋದಾದರೆ ತಿರುಗಿ ಬಂದ ನಂತರ ಈ ಸಂದೇಶ ಕೇಳ್ರಿ. ಎಷ್ಟೋ ಜನರಿಗೆ ಹೋಗುವುದಕ್ಕೆ ಸಭೆ ಇಲ್ಲ. ಕೆಲವೊಂದು ಸ್ಥಳಗಳಲ್ಲಿ ಸಭೆ ತಡ ಮಾಡಿ ಸ್ಟಾರ್ಟ್ ಮಾಡ್ತಾರೆ. ಎಷ್ಟೋ ಜನರು ಎಷ್ಟೋ ಸಭೆಗಳಲ್ಲಿ ಈ ದಿನ ಅನೇಕ ಆರಾಧನೆಗಳು ನಡೆಸುತ್ತಿರುವುದರಿಂದ ಯಾವುದಾದ್ರೂ ಒಂದು ಆರಾಧನೆಗೆ ಹೋಗೋಣ ಅಂದ್ಕೊಳ್ತಾರೆ. ಲಾಕ್ಡೌನ್ ನಂತರ ಈ ಸೋಷಿಯಲ್ ಮೀಡಿಯಾ ಸರ್ವಿಸಸ್ ಅನ್ನು ಆರಂಭಿಸಿದ ನಂತರ ಇನ್ನದಕ್ಕೆ ದೇವರ ಆಲಯಕ್ಕೆ ಹೋಗಿ ಆರಾಧಿಸಬೇಕು, ಮನೆಯಲ್ಲೇ ಇದ್ದುಕೊಂಡು ಆರಾಧಿಸಬಹುದು ಅಂದುಕೊಳ್ಳುವವರು ಇದ್ದಾರೆ. ಹಾಗಂತ ಹೇಳಿ ಸಮ್ಮತಿಸಿಕೊಳ್ತಿದ್ದಾರೆ. ಆದರೆ ತಪ್ಪದೆ ದೇವರ ಆಲಯಕ್ಕೆ ಹೋಗಬೇಕು. 1 ಗಂಟೆ 2 ಗಂಟೆ ಕೂತ್ಕೊಂಡು ಬರುವುದಲ್ಲ, ದಿನಾವಿಡೀ ಕರ್ತನ ದಿನದಲ್ಲಿ ಕರ್ತನಿಗೆ ಮಹಿಮೆ ಆಗುವ ಹಾಗೆ ವಾಕ್ಯ ಕೇಳೋದು, ಓದೋದು, ಧ್ಯಾನಿಸೋದು, ಕಲಿಯುವುದು, ಪ್ರಾರ್ಥಿಸುವುದು, ಸುವಾರ್ತೆ ಕೇಳಲಾರದವರಿಗೆ ಸುವಾರ್ತೆ ಸಾರುವುದು ನಮ್ಮ ಜವಾಬ್ದಾರಿಕೆಯಾಗಿದೆ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಭಾನುವಾರವನ್ನು ನಾವು ಹೇಗೆ ಉಪಯೋಗಿಸಬೇಕೆಂದು ಅರಿತುಕೊಂಡು ಅತ್ಯಂತ ಶ್ರೇಷ್ಠವಾದ ಆಶೀರ್ವಾದಗಳನ್ನು ಇಡೀ ವಾರಕ್ಕೆ ಬೇಕಾದಷ್ಟು, ವರ್ಷಕ್ಕೆ ಬೇಕಾದಷ್ಟು, ಇಡೀ ಬದುಕಿಗೆ ಬೇಕಾದಷ್ಟು ಸತ್ಯಗಳನ್ನು ಕಲಿಯಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಬೈಬಲ್ ನಿಮ್ಮ ಹತ್ತಿರ ಇದೆಯಾ ಪ್ರಿಯರೇ? ಬೈಬಲ್ ಓದುತ್ತಾ ಇದ್ದೀರಾ? ಭಾನುವಾರ ಬಂದ ಕೂಡಲೇ ಅನೇಕ ಹೆಚ್ಚು ಅಧ್ಯಾಯ ಓದುವುದರ ಬದಲಿಗೆ ಈ ದಿನಗಳಲ್ಲಿ ಕೆಲವರು ಭಾನುವಾರ ಚರ್ಚಲ್ಲಿ ಪಾಸ್ಟರ್ ಅವರು ರೆಫರೆನ್ಸ್ಗಳನ್ನು ಹೇಳ್ತಿರುವಾಗ ಕೇಳ್ತಿದ್ದೇವಲ್ಲವೇ, ಮತ್ತ್ಯಾಕೆ ಇನ್ನು ಬೈಬಲ್ ಓದಬೇಕು ಅಂದುಕೊಳ್ತಾ ಇದ್ದೀರಾ? ಎಷ್ಟೇ ಬೋಧನೆಗಳು ಕೇಳಿದ್ರೂ ಕೂಡ ನಿಮ್ಮಷ್ಟಕ್ಕೆ ನೀವು ಬೈಬಲ್ ತೆಗೆದುಕೊಂಡು ಮೊಳಕಾಲೂರಿ ಪರಿಶುದ್ಧ ವಚನಗಳನ್ನು ಓದುತ್ತಾ ಪರಿಶುದ್ಧಾತ್ಮನ ಸಹಾಯ ಕೋರಿಕೊಳ್ಳುವುದಾದರೆ ನೀವು ಹೊಂದಿಕೊಳ್ಳುವಂತಹ ಆಧ್ಯಾತ್ಮಿಕ ಬಲ, ನಿಮಗೆ ಉಂಟಾಗುವಂತಹ ಜ್ಞಾನ ಬಹಳ ಶ್ರೇಷ್ಠವಾಗಿರುತ್ತೆ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯದ 7ನೇ ವಚನದಿಂದ ಓದುತ್ತಾ ಇದ್ದೇನೆ, ಕೇಳ್ರಿ. ವಾರದ ಮೊದಲನೆಯ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಮರುದಿನ ಹೊರಡಬೇಕೆಂದಿದ್ದ ಪೌಲನು ಅವರಿಗೆ ಪ್ರಸಂಗಿಸುತ್ತಾ ಸರಿಹೊತ್ತಿನವರೆಗೂ ಉಪನ್ಯಾಸ ನಡೆಸಿದನು. ಭಾನುವಾರದಂದು ಸಭೆಯಾಗಿ ಕೂಡಿ ಬಂದಂಥವರು ರೊಟ್ಟಿ ಮುರಿಯುವುದರಲ್ಲಿಯೂ, ಸಹವಾಸ ಮಾಡುವುದರಲ್ಲಿಯೂ, ಪ್ರಾರ್ಥನೆಯಲ್ಲಿಯೂ, ವಾಕ್ಯ ಧ್ಯಾನದಲ್ಲಿಯೂ, ಕರ್ತನನ್ನು ಆರಾಧಿಸುವುದರಲ್ಲಿಯೂ ಎಷ್ಟು ಹೊತ್ತು ಕಾಲ ಕಳೆಯಬೇಕು? ಗತ ಕಾಲದಲ್ಲಿ ಒಂದು ಆರಾಧನೆ 3 ಗಂಟೆ 4 ಗಂಟೆಯವರೆಗೂ ನಡೆಯುತ್ತಾ ಇತ್ತು. ಕೆಲವೊಂದು ಚರ್ಚಸ್ಗಳಲ್ಲಂತೂ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆಗಳವರೆಗೂ ಪ್ರಾರ್ಥನೆ ಮುಂದುವರಿಯುತ್ತಾ ಇತ್ತು. ಒಂದೇ ಬ್ಯಾಚ್. ಈ ದಿನಗಳಲ್ಲಿ ಬ್ಯಾಚ್ಗಳು ಬದಲಾಗ್ತಿವೆ. ಸಭೆಯೆಲ್ಲ, ವಿಶ್ವಾಸಿಗಳೆಲ್ಲರೂ ಅಬ್ಬಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆರಾಧನೆ. ಆಳವಾಗಿ ದೇವರ ಸನ್ನಿಧಿಯನ್ನು ಅನುಭವಿಸುವುದಕ್ಕಾಗಿ, ಹೃದಯವನ್ನು ಹಂಚಿಕೊಳ್ಳುವುದಕ್ಕಾಗಿ, ಕರ್ತನಲ್ಲಿ ಆನಂದಿಸುವುದಕ್ಕಾಗಿ ಒಂದು ಫ್ಯಾಮಿಲಿ ರಿಟ್ರೀಟ್, ಬಂಧುಗಳು, ಸ್ನೇಹಿತರು ಎಲ್ಲರೂ ಸೇರಿ ಎಲ್ಲಾದರೂ ಒಂದು ಚೆನ್ನಾಗಿ ವಿಹಾರ ಯಾತ್ರೆಗೆ ಹೋದವರು ಎಷ್ಟು ಆನಂದಿಸುತ್ತಾರೆ ನೋಡ್ರಿ. ನಮ್ಮ ವಿಹಾರ ಯಾತ್ರೆ, ನಮ್ಮ ಆನಂದ, ನಮ್ಮ ಸಂತೋಷ ನಮ್ಮ ದೇವರ ಸನ್ನಿಧಿಯಲ್ಲಿಯೇ ಇದೆ. ಆತನ ಸನ್ನಿಧಿಯಲ್ಲಿ ಸಂಪೂರ್ಣವಾದ ಸಂತೋಷವಿದೆ. ಆದರೆ ಈ ಅಂತ್ಯ ದಿನಗಳಲ್ಲಿ ಮನುಷ್ಯರು ದೇವರ ಸನ್ನಿಧಿಯನ್ನು ಪ್ರೀತಿಸುತ್ತಾ ಇಲ್ಲ. ಲೋಕವನ್ನು ಪ್ರೀತಿಸುತ್ತಿದ್ದಾರೆ, ಲೋಕ ಕಾರ್ಯಗಳಲ್ಲಿಯೇ ಮನಸ್ಸಿಡ್ತಿದ್ದಾರೆ. ಪೌಲನ ವಿಷಯದಲ್ಲಿ ನೋಡ್ತೇವೆ, ಒಂದು ಆರಾಧನೆಯಲ್ಲಿ ಮರುದಿನ ಅವನು ಬೇರೆ ಸ್ಥಳಕ್ಕೆ ಹೋಗುವವನಾಗಿದ್ದನು. ಹೆಚ್ಚು ಕಡಿಮೆ 3 ವರ್ಷಗಳವರೆಗೂ ಇಲ್ಲಿ ಈ ಪ್ರಿಯರೊಂದಿಗೆ, ಈ ಸಭೆಯೊಂದಿಗಿದ್ದಂತಹ ಅವನು ಈಗ ನಿಮ್ಮನ್ನು ಬಿಟ್ಟು ಹೋಗಬೇಕಾದ ದಿನ ಬಂದಿದೆ ಅಂದುಕೊಂಡು ಆ ಭಾನುವಾರದಂದು ಅಲ್ಲಿನ ವಿಶ್ವಾಸಿಗಳೆಲ್ಲರನ್ನು ಕರೆದು, ಹಿರಿಯರೆಲ್ಲರನ್ನು ಕರೆದು, ನಾನು ಹೊರಟು ಹೋದರೂ ಕೂಡ ನೀವು ಯೇಸುವನ್ನು ಹಿಡಿದುಕೊಂಡೇ ಇರ್ರಿ, ಯೇಸು ನಿಮ್ಮ ಸಂಗಡ ಇರ್ತಾರೆ, ಯೇಸು ನಿಮ್ಮನ್ನು ಬಲಪಡಿಸುತ್ತಾರೆ, ನೀವು ಎಚ್ಚರವಾಗಿರಿ ಮತ್ತು ನಿಮ್ಮ ನಿಮ್ಮ ಜವಾಬ್ದಾರಿಕೆ ನೀವು ನಿರ್ವಹಿಸಿರಿ ಎಂಬುದಾಗಿ ಒಬ್ಬ ತಾಯಿ ತನ್ನ ಮಗುವನ್ನು ಸಂತೈಸಿದಂತೆ, ತಂದೆ ತನ್ನ ಮಗನನ್ನು ಪ್ರೋತ್ಸಾಹಪಡಿಸಿದಂತೆ ಪೌಲನು ಅಲ್ಲಿನ ಸಭೆಯನ್ನು ಎಷ್ಟೋ ಪ್ರೀತಿಸುತ್ತಾನೆ. ಪೌಲನು ಸಭೆಯನ್ನು ಎಷ್ಟೋ ಪ್ರೀತಿ ಮಾಡ್ತಾನೆ. ಸ್ವಂತ ಮಗುವಿನಂತೆ ಪ್ರೀತಿ ವ್ಯಕ್ತಪಡಿಸಿ ಅಪಾರವಾಗಿ ಪ್ರೀತಿಸ್ತಾನೆ. ಅವರ ಯೋಗಕ್ಷೇಮವನ್ನು ತಿಳಿದುಕೊಳ್ಳುತ್ತಾ ಇದ್ದ. ಅವರ ಬಳಿಯಿಂದ ದುಡ್ಡನ್ನು ಆಶಿಸುತ್ತಾ ಇರಲಿಲ್ಲ.
ತಿಂಡಿಯನ್ನು ಆಶಿಸುತ್ತಾ ಇರಲಿಲ್ಲ. ಹಾಗೆ ಹೇಳಬೇಕಾದ್ರೆ ಮಕ್ಕಳಲ್ಲ ತಂದೆ ತಾಯಿಗಳಿಗಾಗಿ, ಬದಲಿಗೆ ತಂದೆ ತಾಯಿಗಳೇ ಮಕ್ಕಳಿಗಾಗಿ ಸ್ವತ್ತನ್ನು ಸಿದ್ಧಪಡಿಸ್ತಾರೆ ಅನ್ನುತ್ತಾನೆ. ನಾನು ನನಗಿರುವುದೆಲ್ಲವನ್ನು ನಿಮಗಾಗಿ ಖರ್ಚು ಮಾಡಿದ್ದೇನೆ ಅನ್ನುತ್ತಾನೆ. ಸಾಧ್ಯವಾದರೆ ನಿಮಗಾಗಿ ಪ್ರಾಣ ಕೊಡಲು ಸಿದ್ಧನಾಗಿದ್ದೇನೆ ಎಂದು ಮತ್ತೊಂದು ಕಡೆ ಬರೆಯುವುದನ್ನು ನೋಡ್ತೇವೆ. ಈ ದಿನಗಳಲ್ಲಿ ಅಂತಹ ದೇವರ ಸೇವಕರು ಕಾಣಿಸ್ತಾ ಇಲ್ಲ, ಅಂತಹ ವಿಶ್ವಾಸಿಗಳು ಕಾಣಿಸ್ತಾ ಇಲ್ಲ. ದೈವ ಸೇವಕರಿಗೂ ವಿಶ್ವಾಸಿಗಳು ಮಧ್ಯದಲ್ಲಿ ಇರಬೇಕಾದ ಬಾಂಧವ್ಯ ಕ್ರಿಸ್ತನ ಪ್ರೀತಿಯ ಬಾಂಧವ್ಯವಾಗಿದೆ. ಇದೇನು ಒಂದು ಕಾಂಟ್ರಾಕ್ಟ್ ಅಲ್ಲ, ಇದೇನು ಒಂದು ಡ್ಯೂಟಿ ಅಲ್ಲ, ಇದೇನು ಒಂದು ಕ್ಲಾಸ್ ರೂಮ್ ಅಲ್ಲ, ಇದೇನು ಒಂದು ಪಾರ್ಟ್ ಟೈಮ್ ಟ್ರೈನಿಂಗೂ ಅಲ್ಲ. ಬಹಳಷ್ಟು ಜನರು ತಮ್ಮ ಜೀವಿತದಲ್ಲಿ ಪರಿಪೂರ್ಣವಾಗಿ ದೇವರನ್ನು ಹಿಂಬಾಲಿಸಿದ್ದರಿಂದ ದೇವರ ಮನಸ್ಸನ್ನು ಅರಿತುಕೊಳ್ಳುವ ಹಾಗೆ, ದೇವರ ಸ್ವರೂಪವನ್ನು ಹೊಂದಿಕೊಂಡಿರುವಂತೆ ಪ್ರಯಾಸ ಪಡುತ್ತಾ ಇಲ್ಲ. ಯಾಕೆ ಕ್ರೈಸ್ತರಾದ್ರಿ ಹೇಳಿ? ಯಾಕೆ ಯೇಸು ಕ್ರಿಸ್ತನನ್ನು ನಂಬಿದ್ದೀರಿ? ಕಷ್ಟ ಶ್ರಮೆಗಳು ತೀರುತ್ತವೆ ಎನ್ನುವುದಕ್ಕಾಗಿಯೋ? ದೇವರು ಜೊತೆ ಇರ್ತಾನೆ ಎನ್ನುವುದಕ್ಕಾಗಿಯೋ? ಸತ್ರೆ ಮೋಕ್ಷ ಸಿಗುತ್ತದೆ ಎನ್ನುವುದಕ್ಕಾಗಿಯೋ? ಎದಕ್ಕಾಗಿ ನಂಬಿದ್ದೀರಿ? ಯಾಕೆ ನಂಬಬೇಕೆಂದರೆ ಇಷ್ಟೊಂದು ನಮ್ಮನ್ನು ಪ್ರೀತಿಸಿದ ಯೇಸುವಿಗೆ ನಾವು ಪ್ರೀತಿ ಮಾಡಲು ಬದ್ಧರಾಗಿದ್ದೇವೆ. ನಾವು ಯೇಸುವನ್ನು ಪ್ರೀತಿಸಿ ನಾವು ಕೂಡ ಆತನ ಹಾಗೆ ಆಗಬೇಕು. ಆತನು ನಮಗಾಗಿ ಹಾಕಿಕೊಂಡಿರುವ ಆತನ ಪ್ರಣಾಳಿಕೆಗಳನ್ನು ನಾವು ನೆರವೇರಿಸಬೇಕು. ನೋಡಿ, ಆಫ್ಟರ್ ಆಲ್ ಒಬ್ಬ ಡಾಕ್ಟರ್ ಆಗಬೇಕಾದ್ರೆ 5 ಇಯರ್ಸ್ ಓದಿ ಒಂದು ಹೌಸ್ ಸರ್ಜನ್ ಆಗಬೇಕಾಗ್ತದೆ. ಕೆಲವೊಂದು ವಿದ್ಯಾಭ್ಯಾಸ ಮಾಡುವುದಕ್ಕಾಗಿ, ಕೆಲವೊಂದು ಪೋಸ್ಟ್ ಗ್ರಾಜ್ಯುಯೇಷನ್ ಅಭ್ಯಾಸ ಮಾಡುವುದಕ್ಕಾಗಿ ಮನೆಯನ್ನು ಬಿಟ್ಟು ಎಲ್ಲೆಲ್ಲೋ ಹೋಗಿ ಇತರ ದೇಶಕ್ಕೂ ಸಹ ಹೋಗಿ ಓದುತ್ತಾರೆ. ಅಷ್ಟೆಲ್ಲ ಓದಿದ್ಮೇಲೆ ಏನ್ ಸಿಗುತ್ತೆ ಹೇಳಿ ಎಂದು ಕೇಳಿದ್ರೆ, ಜಾಬ್ ಇಲ್ಲ, ಇಲ್ಲಿ ನನಗೆ ಹೊಂದಾಣಿಕೆ ಆಗ್ತಾ ಇಲ್ಲ, ಫೇಲ್ ಆಗಿದ್ದೇನೆ ಅನ್ನುತ್ತಾರೆ. ದೇವರಲ್ಲಿ ಬೆಳೆಯಬೇಕು. ಕೆಲವರು ಹೇಳ್ತಾರೆ ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿದ್ದೇವೆ, PhD ಮಾಡಿದ್ದೇವೆ ಎಂದು ಏನೇನೋ ಅನ್ವೇಷಣೆ ಮಾಡುತ್ತೇವೆ ಅನ್ನುತ್ತಾರೆ. ದೇವರ ಪ್ರೀತಿಯನ್ನು ಅನ್ವೇಷಿಸಿರಿ, ದೇವರ ಕೃಪೆಯನ್ನು ಅನ್ವೇಷಿಸಿರಿ, ದೇವರ ಶ್ರೇಷ್ಠತೆಯನ್ನು ಸವಿದುಕೊಳ್ಳಿ. ಪ್ರಿಯರೇ, ವಿಶ್ವಾಸಿಗಳಾಗಿರುವ ಪ್ರತಿಯೊಬ್ಬರೂ ಉನ್ನತ ಸ್ಥಿತಿಯಲ್ಲಿರಬೇಕೆಂದು ಕೋರಿಕೊಳ್ತಾರೆ. ಏನೋ ಒಂದು 4 ಜನ ಪಾಸ್ಟರ್ಸ್ಗಳು, ಏನೋ ಪ್ರಪಂಚದಲ್ಲಿ ಒಂದು 4-5 ಜನರನ್ನೇ ಆರಿಸಿಕೊಂಡಿದ್ದಾರೆ ಅಂದುಕೊಳ್ಬೇಡಿ. ಪ್ರತಿಯೊಬ್ಬರು ಕ್ರಿಸ್ತನನ್ನು ಅಂಗೀಕರಿಸಿದಂಥವರು ಆತನ ಹಾಗೆ ಮಾರ್ಪಡಬೇಕು. ಭಾನುವಾರವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. 6 ದಿನ ಅವಿಶ್ವಾಸಿಗಳೊಂದಿಗೆ ಕೆಲಸ ಮಾಡುವ ಅವಕಾಶ ಕೊಟ್ಟಿದ್ದಾರೆ. 6 ದಿನ ಲೋಕದಲ್ಲಿ ಕೆಲಸ ಮಾಡ್ತಿದ್ದೇವೆ, ಲೋಕಕ್ಕಾಗಿ ಕೆಲಸ ಮಾಡ್ತಿದ್ದೇವೆ. ನಿಮ್ಮ ಸಮಯವನ್ನು, ನಿಮ್ಮ ತಲಾಂತನ್ನು, ನಿಮಗಿರುವುದೆಲ್ಲವನ್ನು ಆ ದುಡ್ಡಿಗಾಗಿ, ಆ ಸಂಬಳಕ್ಕಾಗಿ, ಆ ಲಾಭಕ್ಕಾಗಿ ಖರ್ಚು ಮಾಡ್ತಿದ್ದೀರಿ. ಆದರೆ ನಿಮ್ಮ ಆತ್ಮವನ್ನು ಪ್ರೀತಿಸಿದ ಕರ್ತನಿಗೋಸ್ಕರ, ನೀವು ಶಾಶ್ವತವಾಗಿರುವಂತಹ ಪರಲೋಕ ರಾಜ್ಯಕ್ಕೋಸ್ಕರ, ನಿಮ್ಮ ಮನೆಯಲ್ಲಿ ಯೇಸು ಕ್ರಿಸ್ತನನ್ನು ಅರಿಯಲಾರದೇ ಇರುವಂತಹ ಅವರ ರಕ್ಷಣೆಗಾಗಿ ನೀವು ಪ್ರಯಾಸ ಪಡುವಂಥದ್ದೆಷ್ಟಾಗಿದೆ. ಪೌಲನು ಮರುದಿನ ಹೊರಡುವುದಕ್ಕಿಂತ ಮುಂಚೆ ತನ್ನ ಮನಸ್ಸಲ್ಲಿರುವುದೆಲ್ಲವನ್ನು ಸಭೆಗೆ ಹಂಚಿಕೊಳ್ಳುತ್ತಾನೆ. ನೋಡಿ, ಎಷ್ಟು ಪ್ರೀತಿ ಇದೆ ಈ ಪೌಲನಿಗೆ. ನಾನು ಹೋದ ನಂತರ ನೀವು ಬಿದ್ದೋಗ್ತೀರೇನೋ, ಎರಡವಿ ಬೀಳ್ತೀರೇನೋ, ನೀವು ಜಾಗರೂಕರಾಗಿರಿ. ಪ್ರಯಾಸಪಟ್ಟು ನಿಮ್ಮನ್ನು ಪಡೆದಿದ್ದೇನೆ, ಪ್ರಸವ ವೇದನೆ ಪಟ್ಟು ನಿಮ್ಮನ್ನು ಹೆತ್ತಿದ್ದೇನೆ, ಸುವಾರ್ತೆಯ ಮೂಲಕ ನಾನೇ ನಿಮ್ಮನ್ನು ಹೆತ್ತಿದ್ದೇನೆ, ನೀವು ನನ್ನ ಮಕ್ಕಳಾಗಿದ್ದೀರಿ. ನಾನು ಇನ್ನೂ ಅನೇಕರನ್ನು ರಕ್ಷಣೆಗೆ ನಡೆಸುವಂತಹ ಜವಾಬ್ದಾರಿಕೆ ಇದೆ. ಹೀಗೆ ವಿಸ್ತಾರವಾಗಿ ಏನೇನೋ ಎಲ್ಲಾ ವಿಷಯಗಳ ಕುರಿತು ಮಾತಾಡ್ತಿದ್ದಾನೆ, ಪ್ರಸಂಗಿಸುತ್ತಾ ಮಧ್ಯರಾತ್ರಿಯವರೆಗೂ. ನೋಡಿ, ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆದ ಮೀಟಿಂಗು ಮಧ್ಯರಾತ್ರಿಯವರೆಗೂ ಅದು ಮುಂದುವರಿಯುತ್ತಾ ಇತ್ತು. ಎಲ್ಲಾದರೂ ಯಾವುದಾದ್ರೂ ಸ್ಥಳದಲ್ಲಿದೆಯಾ ಈ ದಿನ ಇಂತಹ ಮೀಟಿಂಗು? ಆಲ್ ನೈಟ್ ಪ್ರೇಯರ್ ಅನ್ನುತ್ತಾರೆ ಬಹಳಷ್ಟು ಜನ. ಬರೋದೇ ರಾತ್ರಿ 10 ಗಂಟೆಗೆ, ಮುಗಿಸೋದೇನೋ 1 ಗಂಟೆಗೆ 2 ಗಂಟೆಗೆ. ಅದು ಹೇಗೆ ಆಲ್ ನೈಟ್ ಪ್ರೇಯರ್ ಆಗುತ್ತೆ? ಅದರಲ್ಲೂ 2 ಬ್ರೇಕ್ಗಳು, 2 ಟೀ ಬ್ರೇಕ್ಗಳು, 10 ಹಾಡುಗಳು. ಇನ್ನು ನೀವು ಪ್ರಾರ್ಥನೆಯಲ್ಲಿ ಮಾಡ್ತೀರಿ, 1 ಗಂಟೆ ವಾಕ್ಯ. ಹೀಗಿರುತ್ತೆ. ಎಷ್ಟು ಜನ ದೇವರ ಸನ್ನಿಧಿಯಲ್ಲಿ ವಾಕ್ಯಕ್ಕೆ, ಪ್ರಾರ್ಥನೆಗೆ, ಹಾಡುಗಳಿಗೆ ಸಮತೋಲನೆಯಲ್ಲಿ, ಹಾಡು ಪ್ರಾರ್ಥನೆ, ಪ್ರಾರ್ಥನೆ ವಾಕ್ಯ, ವಾಕ್ಯ ಪ್ರಾರ್ಥನೆ, ವಾಕ್ಯ ಧ್ಯಾನ. ಹೀಗೆ ಮಾಡಿದ್ರೆ ನಾವು ಪರಿಪೂರ್ಣರಾಗುತ್ತೇವೆ, ಪರಿಶುದ್ಧರಾಗುತ್ತೇವೆ. ನಮ್ಮ ಸ್ವಭಾವದೊಳಗೆ ಮಾರ್ಪಡುವಿಕೆ ಬರುತ್ತೆ. ದೇವರಾಲಯದಲ್ಲಿ ಸುದೀರ್ಘವಾಗಿ ಕಾಲ ಕಳೆದು ಎಷ್ಟು ದಿನವಾಯಿತು ಹೇಳಿ? ಭಾನುವಾರ ಬಂದರೆ ನಾನು ಹೆಚ್ಚು ಆಯಾಸಗೊಳ್ತೇನೆ, ಅದರಲ್ಲೇ ನನಗೆ ಹೆಚ್ಚು ಆನಂದವಿದೆ. ಗಂಟೆಗಳವರೆಗೂ ದೇವರ ಸನ್ನಿಧಿಯಲ್ಲಿ ನಿಂತ್ಕೊಳ್ತೇನೆ, ಅನೇಕರಿಗಾಗಿ ಪ್ರಾರ್ಥಿಸ್ತೇನೆ, ವಾಕ್ಯ ಸಾರುತ್ತೇನೆ, ಹಾಡು ಕೂಡ ಹಾಡ್ತೇನೆ. ಅವಾಗಲೇ ತೃಪ್ತಿ ಇರುತ್ತೆ. ಯಾರೋ ಹಾಡುವಾಗ ನಾನು ರೆಸ್ಟ್ ತೆಗೆದುಕೊಂಡ್ರೆ ಹೇಗೆ? ನನ್ನ ದೇವರಿಗೆ ನಾನು ಸ್ತುತಿಸಬಾರದೋ? ಹಾಡ ಬರುವುದಿಲ್ಲ ಅನ್ನುವುದೇಕೆ? ವಿಶ್ವಾಸಿಗಳಾಗಿ ಕಲಿತುಕೊಳ್ಳಿರಿ.
ವಾಕ್ಯವನ್ನು ಹಾಡನ್ನಾಗಿ ಮಾಡಿ ಕರ್ತನಿಗೆ ಪ್ರಾರ್ಥನೆಯಲ್ಲಿ ಅರ್ಪಿಸಿರಿ. ಮಧ್ಯರಾತ್ರಿವರೆಗೂ ಮಾತನಾಡುತ್ತಾ ಇದ್ದನು. ಏನ್ ಮಾತಾಡ್ತಾ ಇದ್ದನು ಎಂದು ನೋಡುವುದಾದರೆ ನಂತರದ ವಚನಗಳು ನೋಡುವಾಗ ನಿಮ್ಗೆ ಅರ್ಥವಾಗುತ್ತೆ. ನಾನು ನಿಮ್ಮ ಬಳಿಯಲ್ಲಿ ಎಷ್ಟು ದೀನವಾಗಿದ್ದೇನೆಂದು, ಎಷ್ಟು ವಿನಯಪೂರ್ಣ ಭಾವವುಳ್ಳವನಾಗಿದ್ದೇನೆಂದು. 19ನೇ ವಚನ. ನಾನು ಹೇಗೆ ಕರ್ತನನ್ನು ಸೇವಿಸಿದ್ದೇನೆಂದು ನಿಮಗೆ ಗೊತ್ತು. ಪ್ರಯೋಜನಕರವಾದದ್ದು ಯಾವುದನ್ನು ಮುಚ್ಚಿಡದೆ ಬಹಿರಂಗವಾಗಿ ಮನೆ ಮನೆಗೂ ನಿಮಗೆ ತಿಳಿಯಪಡಿಸುತ್ತಾ ಬೋಧಿಸುತ್ತಾ ದೇವರಲ್ಲಿ ಮಾನಸಾಂತರ ಹೊಂದಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನಲ್ಲಿ ನಂಬಿಕೆ ಇಡಬೇಕೆಂದು ಯಹೂದ್ಯರಿಗೂ ಹಾಗೂ ಗ್ರೀಕರಿಗೂ ಹೇಗೆ ಸಾಕ್ಷಿ ಕೊಟ್ಟೆನೆಂದು ಇದೆಲ್ಲವೂ ನಿಮಗೆ ತಿಳಿದಿರುವುದು. ಏನನ್ನು ಕೂಡ ಮುಚ್ಚಿಟ್ಟುಕೊಳ್ಳದೆ ದೇವರು ಹೇಳಂದಿರುವುದೆಲ್ಲವನ್ನು ನಿಮಗೆ ಹೇಳಿದ್ದೇನೆ. ಬಹಿರಂಗವಾಗಿ ಹೇಳಿದ್ದೇನೆ, ಮೀಟಿಂಗ್ಸ್ಗಳಲ್ಲಿ ಹೇಳಿದ್ದೇನೆ, ನಿಮ್ಮ ಮನೆಗೂ ಬಂದು ಹೇಳಿದ್ದೇನೆ, ನಿಮ್ಮನ್ನು ಬೇಡಿಕೊಂಡು ಹೇಳಿದ್ದೇನೆ, ಪ್ರೀತಿಯಿಂದ ಹೇಳಿದ್ದೇನೆ. ನಾನು ಹೇಗೆ ನನ್ನ ಮನಸಾಕ್ಷಿ ಕಾಪಾಡಿಕೊಂಡಿದ್ದೇನೆಂದು, ನಿಮ್ಮ ಮುಂದೆ ಎಷ್ಟು ಯಥಾರ್ಥನಾಗಿ ಜೀವಿಸಿದ್ದೇನೆಂದು ನಿಮಗೆ ಗೊತ್ತು. ನಾನು ಯಾರಿಂದಲೂ ಬೆಳ್ಳಿಯನ್ನು ಆಶಿಸಲಿಲ್ಲ, ಬಂಗಾರವನ್ನು ಆಶಿಸಲಿಲ್ಲ. 31ನೇ ವಚನ. ಯಾರಿಂದಾದರೂ ಬೆಳ್ಳಿಯನ್ನಾಗಲಿ ಬಂಗಾರವನ್ನಾಗಲಿ ವಸ್ತ್ರವನ್ನಾಗಲಿ ಆಶಿಸಲಿಲ್ಲ. ನನ್ನ ಸ್ವಂತ ಕೆಲಸಗಳಿಂದ ಕಷ್ಟಪಟ್ಟು ಕೆಲಸ ಮಾಡಿದ್ದೇನು. ಕೆಲಸ ಮಾಡಿ ನನ್ನನ್ನು ನಾನು ಪೋಷಿಸಿಕೊಂಡೆನು. ಅದು ಕೂಡ ನಿಮಗೆ ಭಾರವಾಗಿರಬಾರದು ಅಂದ್ಕೊಂಡು ನಿಮ್ಮ ಆತ್ಮಗಳ ಭಾರವುಳ್ಳವನಾಗಿ ನಿಮಗೆ ಎಷ್ಟೋ ಬೋಧಿಸಿದೆನು. ಅವೆಲ್ಲವೂ ನಿಮಗೆ ಜ್ಞಾಪಕದಲ್ಲಿರಲಿ. 28ನೇ ವಚನ ನೋಡಿ. ದೇವರು ತನ್ನ ಸ್ವಾರಕ್ತವನ್ನು ಕೊಟ್ಟು ಸಂಪಾದಿಸಿರುವ ತನ್ನ ಸಭೆಯ ಮೇಲ್ವಿಚಾರಕರನ್ನಾಗಿ ಪವಿತ್ರಾತ್ಮ ದೇವರು ನಿಮ್ಮನ್ನು ಯಾವ ವಿಷಯದಲ್ಲಿ ಅಧ್ಯಕ್ಷರನ್ನಾಗಿಟ್ಟಿದ್ದಾರೋ ಆತನ ಆ ಮಂದೆಯ ಕುರಿತಾಗಿ ನಿಮ್ಮಷ್ಟಕ್ಕೆ ನೀವು ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ರಕ್ತ ಕೊಟ್ಟು ಕೊಂಡುಕೊಂಡಿರುವ ಸಭೆಯನ್ನು ಪವಿತ್ರಾತ್ಮ ದೇವರು ನಮಗೆ ಒಪ್ಪಿಸಿಕೊಟ್ಟಿದ್ದಾರೆ. ಏನಂದ್ಕೊಳ್ತಾ ಇದ್ದೀರಿ ಸೇವಕರು ಅಂದರೆ? ಏನಂದ್ಕೊಳ್ತಾ ಇದ್ದೀರಿ ಸಭಾ ಹಿರಿಯರಂದ್ರೆ? ಕೆಲವರು ಸಭಾ ಹಿರಿಯರು ಅಂತ ಪರಮಾಧಿಕಾರ ಚಲಾಯಿಸಲು ಬಯಸ್ತಾರೆ. ಸಭಾ ಹಿರಿಯರು ಸಭೆಗೆ ಬಾಧಿತರಾಗ್ಬಿಡ್ತಿದ್ದಾರೆ. ಬೋಧಿಸುವವರು ಬಾಧಿಸುವವರಾಗ್ತಾ ಇದ್ದಾರೆ. ಬರೀ ಬೋಧಿಸುವುದಷ್ಟೇ ಅಲ್ಲ ಪ್ರಿಯರೇ, ಮಾದರಿಯಾಗಿ ಜೀವಿಸುವಂಥದ್ದಾಗಿದೆ. ಯಾರದ್ದಾಗಿದೆ ಸಭೆ? ನಿಮ್ಮದೋ? ಕ್ರಿಸ್ತನು ರಕ್ತ ಕೊಟ್ಟು ಕೊಂಡುಕೊಂಡಿರುವ ಸಭೆಯನ್ನು ನಮಗೆ ಒಪ್ಪಿಸಿಕೊಟ್ಟಿದ್ದಾರೆ. ಒಬ್ಬ ಕೋಟ್ಯಾಧೀಶ್ವರನ ಮಗನನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಟ್ಟು ನೋಡಿಕೊ ಅಂದರೆ ಹೇಗೆ ನೋಡಿಕೊಳ್ತೀರಿ ನೀವು? ನಿಮ್ಮ ಇಷ್ಟ ಬಂದಂತೆ ನೋಡಿಕೊಂಡ್ರೆ ಏನಾಗ್ತದೆ? ಸರಿಯಾಗಿ ಹಾಲು ಕುಡಿಸದೆ, ಪೋಷಿಸದೆ, ಚೆನ್ನಾಗಿ ನೋಡಿಕೊಳ್ಳಲಾರದೆ ಬಿಟ್ಟು ಬಿಡೋದಾದರೆ ಸುಮ್ಮನಿರುತ್ತಾನೋ ಆ ಮಗುವಿನ ತಂದೆ? ಅದೇ ರೀತಿಯಾಗಿ ತನ್ನ ಸ್ವಾರಕ್ತವನ್ನು ಸುರಿಸಿಕೊಂಡುಕೊಂಡಿರುವ ತನ್ನ ಮಂದೆಯನ್ನು ನಮಗೆ ಒಪ್ಪಿಸಿಕೊಟ್ಟಿರುವಾಗ ಈ ದಿನ ಬೋಧಕರೆಂದು ಕರೆಯಲ್ಪಡುವವರು ಮಂದೆ ಮೇಲೆ ಪರಮಾಧಿಕಾರ ಚಲಾಯಿಸ್ತಾರೆ. ಆ ಮಂದೆಯ ಹಾಲು ಕುಡಿದು ಏನ್ ಮಾಡ್ತಾರೆ ಗೊತ್ತಾ? ಆ ಕುರಿಗಳಿಂದ ಯಾವ ಲಾಭ ಬರುತ್ತದೆ ಎಂಬುದಾಗಿ ಆ ಕುರಿಗಳನ್ನು ಕನಿಷ್ಠ ಸರಿಯಾದ ವಾಕ್ಯ ಕೊಟ್ಟು ಪೋಷಿಸಲಾರದೇ ಇರ್ತಾರೆ. ಕಣ್ಣೀರಿನಿಂದ ಅವರಿಗಾಗಿ ಪ್ರಾರ್ಥನೆ ಮಾಡಲಾರದೇ ಇರುವುದು ಎಷ್ಟು ವಿಷಾದಕರವಾಗಿದೆ ನೋಡಿ. ತಪ್ಪಿ ಹೋದವನನ್ನು ಖಂಡಿಸುವುದು, ಎಡವಿ ಬಿದ್ದವನನ್ನು ಬಿಟ್ಟು ಬಿಡುವುದು ಅಲ್ಲ ಪ್ರಿಯರೇ. ಅವರನ್ನು ರಕ್ಷಣೆಯೊಳಗೆ ನಡೆಸಬೇಕು, ಅವರನ್ನು ಸರಿಪಡಿಸಬೇಕು. ನಾನು ಹೊರಟು ಹೋದ ನಂತರ ಕ್ರೂರವಾದ ತೋಳುಗಳು ನಿಮ್ಮಲ್ಲಿ ಪ್ರವೇಶಿಸುವವೆಂದು ನನಗೆ ಗೊತ್ತು. ಅವರು ಮಂದೆಯನ್ನು ಕನಿಕರಿಸುವುದಿಲ್ಲ. ಅಬ್ಬಬ್ಬಬ್ಬ, ಈ ದಿನಗಳಲ್ಲಿ ನೋಡಿರಿ, ಕೆಲವರು ಅಧಿಕಾರಿಗಳು ಆ ಅಪರಾಧಿಗಳನ್ನು ಹೇಗೆ ಹಿಂಸಿಸುತ್ತಾರೆ, ಕನಿಕರಿಸುವುದೇ ಇಲ್ಲ. ಎಷ್ಟೋ ಜನ ಗತಕಾಲದಲ್ಲಿ ಮಣಿಪೂರ್ನಲ್ಲಿ ಆ ಒಂದು ವಿರೋಧ ಶಕ್ತಿಗಳಿಂದ ಹೇಗೆ ಹಿಂಸೆಗೊಳಗಾದರೆಂದು ನೋಡಿದೇವಲ್ಲವೇ? ಮಾನವೀಯತೆ ಇಲ್ಲದೆ. ನೋಡಿದ್ರೆ ಹೃದಯ ಕರಗಿ ಹೋಗ್ತಾ ಇದ್ವು. ತಾಳಿಕೊಳ್ಳಲಿಕ್ಕಾಗಲ್ಲ ಆ ಬಾಧೆ. ನಮಗೆ ಒಂದು ಪೆಟ್ಟು ತಾಳಿದ್ರೆ ಸಹಿಸ್ಲಿಕ್ಕಾಗಲ್ಲ. ಅವರಿಗೆ ಹೊಡೆಯೋದನ್ನು, ಸಾಯಿಸೋದನ್ನು ನೋಡ್ತೇವೆ. ಚದುರಿಸುವುದೇ ಸೈತಾನನ ಕೆಲಸವಾಗಿದೆ. ಕ್ರಿಸ್ತನ ಮಕ್ಕಳನ್ನು ಅವರು ಹಿಂಸೆ ಪಡಿಸುತ್ತಾ ಇದ್ರು. ಬಾಯಿ ಎತ್ತಲಾರದವರನ್ನೇ ಹಿಂಸೆಗೊಳಿಸಿ ದೊಡ್ಡ ಘನಕಾರ್ಯ ಮಾಡ್ತಿದ್ದೇವೆ ಅಂದುಕೊಳ್ತಾರೆ. ಅಯ್ಯೋ, ದೇವರು ಅಂಥವರನ್ನು ಕನಿಕರಿಸಲಿ. ಪೌಲನು ಹಾಗೆ 3 ವರ್ಷಗಳವರೆಗೂ ರಾತ್ರಿ ಹಗಲು 31ನೇ ವಚನ ಕಣ್ಣೀರು ಸುರಿಸುತ್ತಾ ಪ್ರತಿ ಮನುಷ್ಯನಿಗೂ ತಪ್ಪದೆ ಬುದ್ಧಿ ಹೇಳಿದೆನೆಂದು ಜ್ಞಾಪಕ ಮಾಡಿಕೊಂಡು ನೀವು ಎಚ್ಚರವಾಗಿರಿ ಅನ್ನುತ್ತಾನೆ. 3 ವರ್ಷ ನಾನು ನಿಮ್ಮ ಮಧ್ಯದಲ್ಲಿ ಸೇವೆ ಮಾಡಿದಾಗ ಸ್ತುತಿಕೂಟಗಳಿಗೆ, ಸಾವಿಗೆ, ಮದುವೆಗೆ ಮಾತ್ರ ಪಾಸ್ಟರ್ ಅವರನ್ನು ಕರೆಸಿಕೊಳ್ಳುತ್ತಾರೆ ಕೆಲವರು. ಅದರಲ್ಲೂ
ಬೇಗನೆ ಎಲ್ಲ ಮುಗಿಸಿ ಹೋಗು ಅನ್ನುತ್ತಾರೆ, ಯಾಕೆಂದರೆ ಬೇರೆ ಕೆಲಸ ಕೂಡ ಇವೆ ಅನ್ನುತ್ತಾರೆ. ಪಾಸ್ಟರ್ ಇರುವವರೆಗೂ ಭಕ್ತಿ ಹಾಡಾಕ್ತಾರೆ, ಅವ್ರು ಹೊರಟೋದ ನಂತರ ಸಿನಿಮಾ ಹಾಡಾಕ್ತಾರೆ. ನೀವು ಕೂಡ ಅಂತಹ ಸ್ಥಿತಿಯಲ್ಲಿದ್ದೀರೋ ಏನೋ? 3 ವರ್ಷಗಳವರೆಗೂ ನಾನು ನಿಮ್ಮ ಮಧ್ಯದಲ್ಲಿದ್ದುಕೊಂಡು ಕಣ್ಣೀರಿನಿಂದ ಪ್ರೀತಿಯಿಂದ ಹೇಗೆ ನಿಮಗೆ ಬುದ್ಧಿ ಹೇಳಿದ್ದೇನೆಂದು ನೆನಪು ಮಾಡಿಕೊಳ್ಳಿರಿ. ರಾತ್ರಿ ಹಗಲು ಯಾವ ಟೈಮಿಗೆ ಕರೆದರೂ ಒಬ್ಬ ಎಮರ್ಜೆನ್ಸಿ ಡಾಕ್ಟರ್ನಂತೆ ನೀವು ಯಾವಾಗ ಕರೆದರೂ ಆವಾಗ ನಿಮ್ಮ ಮನೆಗೆ ಬಂದು ನಿಮಗಾಗಿ ನಾನು ಪ್ರಾರ್ಥಿಸಿದ್ದೇನೆ. ನಮಗೆ ರಾತ್ರಿ ಇಡೀ ವಾಟ್ಸಪ್ ಮೆಸೇಜ್ಗಳು ಬರ್ತಿರುತ್ತವೆ. ಬೆಳಗಿನ ಜಾವ 1 ಗಂಟೆಗೆ, 2 ಗಂಟೆಗೆ, 3 ಗಂಟೆಗೆ, ಕೆಲವರು ಐಸಿಯಲ್ಲಿದ್ದೇವೆ, ಪ್ರಮಾದದಲ್ಲಿದ್ದೇವೆ, ಪ್ರಾರ್ಥಿಸಿ ಎಂದು ಕಳಿಸುತ್ತಾರೆ. ಆ ಮೆಸೇಜ್ ನೋಡಿ ಆವಾಗಲೇ ಎದ್ದು ನಾವು ಪ್ರಾರ್ಥಿಸುತ್ತೇವೆ. ಅಂತಹ ಸಮಾಚಾರ ಕೇಳಿದಾಗ ನಿದ್ರೆ ಮಾಡೋಣ ಅಂದರೆ ನಿದ್ರೆ ಬರಲ್ಲ, ದೇವರ ಸನ್ನಿಧಿಯಲ್ಲಿ ವಿಜ್ಞಾಪನೆ ಮಾಡಿದ ಹೊರತು. ಅದೇ ನಿಜವಾದ ಸೇವೆಯಾಗಿದೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸಭೆಯಲ್ಲಿರುತ್ತಾನೆ. 3 ವರ್ಷಗಳವರೆಗೂ ಸೇವೆಯಲ್ಲಿ ಪ್ರತಿ ಮನುಷ್ಯನಿಗೆ ಒಬ್ಬ ಸಭಾಪಾಲಕನಾಗಿ, ಒಬ್ಬ ಒಳ್ಳೆ ಕುರುಬನಾಗಿ, ಪ್ರತಿ ಕುರಿಯನ್ನು ಕಾಯುವವನಾಗಿದ್ದ. ಕಣ್ಣೀರು ಸುರಿಸುತ್ತಾ ಪ್ರತಿ ಮನುಷ್ಯನಿಗೂ ತಪ್ಪದೆ ಬುದ್ಧಿ ಹೇಳುತ್ತಿದ್ದೇನೆ ಎಂದು ಜ್ಞಾಪಕ ಮಾಡಿಕೊಳ್ಳಿರಿ. ಈಗ ದೇವರಿಗೂ ಆತನ ಕೃಪಾವಾಕ್ಯಕ್ಕೂ ನಿಮ್ಮನ್ನು ಒಪ್ಪಿಸಿಕೊಡುತ್ತಿದ್ದೇನೆ. ಆತನು ನಿಮಗೆ ಕ್ಷೇಮಾಭಿವೃದ್ಧಿಯನ್ನುಂಟು ಮಾಡಲು, ಪರಿಶುದ್ಧ ಜನರೆಲ್ಲರ ಸ್ವಾಸ್ಥ್ಯದಲ್ಲಿ ನಿಮಗೆ ಸ್ವಾಸ್ಥ್ಯವನ್ನು ಅನುಗ್ರಹಿಸಲು ಶಕ್ತನಾಗಿದ್ದಾನೆ. ನಿಜವೇ ಪ್ರಿಯರೇ, ಪಾಸ್ಟರ್ ಅವರು ಯಾವತ್ತೂ ನಿಮ್ಮೊಂದಿಗಿರಲ್ಲ. ಎಂದೆಂದಿಗೂ ದೇವರ ವಾಕ್ಯ ಹೇಳುವುದಕ್ಕಾಗಿ, ನಿಮಗಾಗಿ ಪ್ರಾರ್ಥಿಸುವುದಕ್ಕಾಗಿ ಒಬ್ಬ ದೇವರ ಸೇವಕನು ನಿಮ್ಮೊಂದಿಗೆ ಯಾವಾಗಲೂ ಇರಲಿಕ್ಕಾಗಲ್ಲ. ಹೊರಡುವಾಗ ಪೌಲನು ಹೇಳ್ತಾನೆ, ನಾನು ಇನ್ನೂ ಕ್ರಿಸ್ತನ ನಾಮ ಅರಿಯಲಾರದ ಸ್ಥಳಗಳ ಎಷ್ಟೋ ಇವೆ, ಇನ್ನೂ ನಶಿಸಿ ಹೋಗುವಂಥವರು ಎಷ್ಟೋ ಜನ ಇದ್ದಾರೆ. ನಿಮಗೆ ಹೇಳಬೇಕಾದದೆಲ್ಲ ಹೇಳಿದ್ದೇನೆ, ನಿಮಗೊಂದು ಮಾದರಿ ತೋರಿಸಿದ್ದೇನೆ, ನಿಮಗಾಗಿ ಪ್ರಯಾಸ ಪಟ್ಟಿದ್ದೇನೆ. ಈಗ ನಾನು ಹೊರಟು ಹೋಗ್ತಿದ್ದೇನೆ. ಪವಿತ್ರಾತ್ಮನು ನಿಮ್ಮ ಸಂಗಡ ಇರುತ್ತಾನೆ. ಈಗ ದೇವರ ಕೃಪೆಯ ವಾಕ್ಯಕ್ಕೂ ಆತನ ಆತ್ಮಕ್ಕೂ ನಿಮ್ಮನ್ನು ಒಪ್ಪಿಸಿಕೊಡುತ್ತೇನೆ ಎಂದು ಹೇಳಿ ಪ್ರಾರ್ಥಿಸುವುದನ್ನು ನೋಡ್ತೇವೆ. ಈ ದಿನ ನಿಮ್ಮ ಸಭೆಗಳಲ್ಲಿ ಎಷ್ಟು ಸಮಯ ಕಳೆಯುತ್ತಾ ಇದ್ದೀರಿ? ನಿಮ್ಮ ಸೇವಕರಿಗೂ ನಿಮಗೂ ಮಧ್ಯದಲ್ಲಿ ಎಂತಹ ಸಂಬಂಧವಿದೆ? ನಿಮಗೂ ನಿಮ್ಮ ದೇವರಿಗೂ ಮಧ್ಯದಲ್ಲಿ ಎಂತಹ ಸಂಬಂಧವಿದೆ? ಸೇವಕರು ಸರಿಯಾಗಿಲ್ಲ ಅಂತ ಹೇಳಿ ಸುಮ್ಮನಿರಬೇಡಿ. ದೇವರಿದ್ದಾರೆ. ಈ ದಿನ ನಮಗೆ ಮಧ್ಯಸ್ಥಿಕನು ಆತನೇ. ನೇರವಾಗಿ ದೇವರೊಂದಿಗೆ ಮಾತಾಡಿಕೊಳ್ಳಿರಿ, ದೇವರೊಂದಿಗೆ ಸಹವಾಸ ಮಾಡಿರಿ. ಕರ್ತನ ದಿನವನ್ನು ಕರ್ತನೊಂದಿಗೆ ಕಳೆಯಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. 6 ದಿನಗಳವರೆಗೂ ಕೆಲಸ ಮಾಡಂದಿದ್ದೀರಿ. 7ನೇ ದಿನ ನಿಮಗೋಸ್ಕರ ನಮ್ಮ ಆತ್ಮಗಳನ್ನು ಬಲಪಡಿಸಿಕೊಳ್ಳಲು, ನಿಮ್ಮ ಕೆಲಸ ಮಾಡಲು, ನಿಮ್ಮ ಆಲಯದಲ್ಲಿ ಕಾಲ ಕಳೆಯಲು, ನಿಮ್ಮ ಸುವಾರ್ತೆಯನ್ನು ಪ್ರಕಟಿಸಲು, ನಿಮ್ಮ ಅತ್ಯುನ್ನತವಾದ ಜ್ಞಾನ ಸೆಳೆದುಕೊಂಡು ಈ ಭಯಂಕರವಾದ ಲೋಕದಲ್ಲಿ ಎಚ್ಚರವಾಗಿದ್ದು ನಿಮ್ಮ ಬರುಣಕ್ಕಾಗಿ ನಾವು ಸಿದ್ಧಗೊಳ್ಳಲು ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ಎಂದೆಂದಿಗೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನೀವು ಎಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ ಎಂದು ನಿಮ್ಮ ಹೆಸರು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ. ಲೈಕ್ ಬಟನ್ ಒತ್ತುವುದನ್ನು ಮತ್ತು ಶೇರ್ ಮಾಡುವುದನ್ನು ಮರೆಯಬೇಡಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮೇಲಿಂದ ಮೇಲೆ ಇಂಟಿಮೇಷನ್ ಬರುತ್ತೆ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ವಾಟ್ಸಪ್ ಮೆಸೇಜ್ಗಳನ್ನೆಲ್ಲ ನೋಡಿ ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ದೇವರು ತನ್ನ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ. ಈ ಸೇವೆಗೆ ನಿಮ್ಮ ಉದಾರದ ಕಾಣಿಕೆ ಕಳಿಸಲು ಇಚ್ಛಿಸುವುದಾದರೆ ಕೊಡಲ್ಪಟ್ಟ 8939731313 ನಂಬರ್ಗೆ ನಿಮ್ಮ ಅನುಕೂಲತೆಯ ಮೇರೆಗೆ ನೀವು ಕಾಲ್ ಮಾಡಬಹುದು. ಕರ್ತನ ಚಿತ್ತವರದಾದರೆ ಮತ್ತೆ ನಾಳೆ ಅನುದಿನದ ಧ್ಯಾನ ಎಂಬ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.